गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि। ಶ್ರೀ ಗುರುವು ನೀನೇ, ಸದ್ಗುರುವು ನೀನೇ, ಜಗದ್ಗುರು ನೀನೇ ಗುರು ಸಿದ್ಧಲಿಂಗೇಶ. ಶ್ರೀ ಗುರುವು ನೀನೇ, ಸದ್ಗುರುವು ನೀನೇ, ಜಗದ್ಗುರು ನೀನೇ ಗುರು ಸಿದ್ಧಲಿಂಗೇಶ. ಶೂನ್ಯವು ನೀನೇ, ಸೃಷ್ಟಿಯು ನೀನೇ, ಬ್ರಹ್ಮಾಂಡ ನೀನೇ ಗುರು ಸಿದ್ಧಲಿಂಗೇಶ. ಓಂಕಾರ ನೀನೇ, ಝೇಂಕಾರ ನೀನೇ, ಜಗವೆಲ್ಲ ನೀನೇ ಗುರು ಸಿದ್ಧಲಿಂಗೇಶ. ಅಂಬುಧಿಯು ನೀನೇ, ಅಂಬರವು ನೀನೇ, ಅಮೃತವು ನೀನೇ ಗುರು ಸಿದ್ಧಲಿಂಗೇಶ. ಶ್ರೀ ಗುರುವು ನೀನೇ, ಸದ್ಗುರುವು ನೀನೇ, ಜಗದ್ಗುರು ನೀನೇ ಗುರು ಸಿದ್ಧಲಿಂಗೇಶ. ಆದಿಯು ನೀನೇ, ಅಂತ್ಯವೂ ನೀನೇ, ಅನಂತ ನೀನೇ ಗುರು ಸಿದ್ಧಲಿಂಗೇಶ. ಆದಿಯು ನೀನೇ, ಅಂತ್ಯವೂ ನೀನೇ, ಅನಂತ ನೀನೇ ಗುರು ಸಿದ್ಧಲಿಂಗೇಶ. ಆತ್ಮವೂ ನೀನೇ, ಅಂತರಾತ್ಮ ನೀನೇ, ಪರಮಾತ್ಮ ನೀನೇ ಗುರು ಸಿದ್ಧಲಿಂಗೇಶ. ಲಿಂಗವೂ ನೀನೇ, ಜಂಗಮ ನೀನೇ, ಶರಣನು ನೀನೇ ಗುರು ಸಿದ್ಧಲಿಂಗೇಶ. ಶ್ರೀ ಗುರುವು ನೀನೇ, ಸದ್ಗುರುವು ನೀನೇ, ಜಗದ್ಗುರು ನೀನೇ ಗುರು ಸಿದ್ಧಲಿಂಗೇಶ. ಅಲ್ಲಮ ನೀನೇ, ಬಸವಣ್ಣ ನೀನೇ, ಸಿದ್ಧರಾಮ ನೀನೇ ಗುರು ಸಿದ್ಧಲಿಂಗೇಶ. ನ್ಯಾಯವೂ ನೀನೇ, ಸತ್ಯವೂ ನೀನೇ, ಧರ್ಮವೂ ನೀನೇ ಗುರು ಸಿದ್ಧಲಿಂಗೇಶ. ವೇದವೂ ನೀನೇ, ಮಂತ್ರವೂ ನೀನೇ, ವಚನವೂ ನೀನೇ ಗುರು ಸಿದ್ಧಲಿಂಗೇಶ. ಶ್ರೀ ಗುರುವು ನೀನೇ, ಸದ್ಗುರುವು ನೀನೇ, ಜಗದ್ಗುರು ನೀನೇ ಗುರು ಸಿದ್ಧಲಿಂಗೇಶ. ಕಾಯಕ ನೀನೇ, ದಾಸೋಹಿ ನೀನೇ, ಕೈಲಾಸ ನೀನೇ ಗುರು ಸಿದ್ಧಲಿಂಗೇಶ. ಶಿವನು ನೀನೇ, ಶಕ್ತಿಯು ನೀನೇ, ಮುಕ್ತಿಯು ನೀನೇ ಗುರು ಸಿದ್ಧಲಿಂಗೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಮಹಾದೇವ ನೀನೇ ಗುರು ಸಿದ್ಧಲಿಂಗೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಮಹಾದೇವ ನೀನೇ ಗುರು ಸಿದ್ಧಲಿಂಗೇಶ. ಓಂ ಸಿದ್ಧಲಿಂಗೇಶ.
ಒಂದು ಹಾರ ಹಾಕಲ್ಲಿ ಒಳಗೆ ಮೂರ್ತಿ ಅಲ್ಲಿ ಗಂಗಸ್ಥಳ ಎಲ್ಲ ಕಮ್ಮುತ್ತೆ ಗಂಗಸ್ಥಳ ಒಂದು ಹಾರ ಕೊಡ್ತೀವಿ ಸೈಡಿಗೆ ಅಣ್ಣ ನೀವು ಸ್ವಲ್ಪ ಸರಿ ಅಣ್ಣ ವಿಶ್ವೇಶಪಾಲಾಯ ಮಂಗಳಂ ಶ್ರೀಶಜಾತಾಯ ವಿಶ್ವವಿಮೋಚಾಯ ಶ್ರೀ ವಿಶ್ವವಂದಾಯ ಮಂಗಲಂ ಶಿವ ವಿಶ್ವಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೇಶಪಾಲಾಯ ಮಂಗಳಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೇಶಪಾಲಾಯ ಮಂಗಳಂ ಚರರುಂದ ವಂದಾಯ ಮಂಗಲಂ ವರಾಚರನೀತಿ ಬೋಧಾಯ ಮಂಗಲಂ ಚರಣುಂದ ವಂದಾಯ ಮಂಗಳಂ ಸ್ವರಚರಣೀತಿ ಬೋಧಾಯ ಮಂಗಳಂ ಗುರುರೂಪಧಾರಾಯ ಗುರುರಾಜರಾಜಾಯ ಪರಿಪೂರ್ಣ ಸೇವಾಯ ಮಂಗಲಂ ಶಿವ ವಿಸ್ಮೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಭವಮೂಲ ಮಂಗಲಂ ಭವಮೂಲಭಂಗಾಯ ಮಂಗಳಂ ಶಿವ ಶಿವಲಿಂಗ ಸಂಗಾಯ ಮಂಗಳಂ ಮಂಗಲಾಂಗಾಯ ಶಿವಲಿಂಗ ಚೂಡಾಯ ಕವಿತುಂಗ ಸೇಹಾಯ ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಶ್ರೀ ವಿಶ್ವರಾಜಾಯ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಕಾಶೀಪುರೇಶ ಕಾರುಣ್ಯ ಮುರಾರಿವೇ ಕರ್ಪೂರ ನೀಲಕಂದರ ನಿಜ ಮಗೋಚರ ಬಾಲಚಂದ್ರಾಭರಣಗೆ ನೀಲಕಂದರ ನಿಜಮ ಗೋಚರ ಬಾಲಚಂದ್ರಾಭರಣಗೆ ಶಿರವ ಹರಿದನ್ ವಾರ ಹರ ಮಾದೇವಗೆ ದೂರ ದುರಿತವ ದೂರ ಮಾಡಿದ ಶೂರ ಷಣ್ಮುಖನಯ್ಯಗೆ ಕರ್ಪೂರ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುಡಹರ ದೇವಗೆ ಕರ್ಪೂರ ಶರಣು ಜನಕ್ಕೆ ವರವ ನಿಟ್ಟನು ಪರಮ ಸೊನ್ನಲ ಪರದ ಶೇತಾರಾಮಗೆ ಕರ್ಪೂರ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುಡಹರ ದೇವಗೆ ಕರ್ಪೂರ ಕರ್ಪೂರ ಬೆಳಗಿರೆ ಕಾರುಣ್ಯ ಮುಡಹರ ದೇವಗೆ
ಕಣ ರಾಮನಾಥ. ಕಲ್ಯಾಣವೆಂಬ ಪಣತಿಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳೆದು ಬೆಳಗುತ್ತಿರುವುದೇ ಶಿವನ ಪ್ರಕಾಶ. ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು. ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ. ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು. ಚರಣ ಕಮಲವ ನಂಬಿ ಕೊನೆಗೆ ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ. ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ನೀನು ಹರಸುವ ತನಕ ನರಕದಂತೀ ಲೋಕ ಮೊರೆ ಕೇಳದೇನು ನಿನಗೆ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ ಉದ್ಧರಿಸಲು ಬಾರೋ ಧರೆಗೆ. ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ.
ಯಾರಾದರೇನು ನಾ ಹೇಗಿದ್ದರೇನು ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ ಪರುಷ ಸೋಂಕಿದ ಲೋಕ ಕೊಂದಾಗದೇನು ಯಾರಾದರೇನು ನಾ ಹೇಗಿದ್ದರೇನು ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ ಪರುಷ ಸೋಂಕಿದ ಲೋಕ ಕೊಂದಾಗದೇನು ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು ತೃಣವಾದರೇನು ಘನವಾದರೇನು ಬೆಂಕಿ ಸೋಂಕಲು ಭಸ್ಮವಾಗದೇನು ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ ಕಡುಪಾಪಿಯಾಗಲಿ ಶತಮೂರ್ಖನಾಗಲಿ ನೀ ಕರುಣೆ ತೋರಿದರೆ ಸಾಕು ಇನ್ನೇನು ಯಾರಾದರೇನು ನಾ ಹೇಗಿದ್ದರೇನು ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ ಪರುಷ ಸೋಂಕಿದ ಲೋಕ ಹೊನ್ನಾಗದೇನು
ನದಿಯಾದರೇನು ಕಡಲಾದರೇನು ದೋಣಿಯೇರಲು ಪಯಣ ಸಾಗದೇನು. ನದಿಯಾದರೇನು ಕಡಲಾದರೇನು ದೋಣಿಯೇರಲು ಪಯಣ ಸಾಗದೇನು. ಅರಿತವನೇ ಆಗಲಿ ಅಜ್ಞಾನಿಯಾಗಲಿ, ಅರಿತವನೇ ಆಗಲಿ ಅಜ್ಞಾನಿಯಾಗಲಿ, ನೀ ದಾರಿ ತೋರಿದರೆ ಸಾಕು ಇನ್ನೇನು. ಯಾರಾದರೇನು ನಾ ಹೇಗಿದ್ದರೇನು, ಸಿದ್ಧಲಿಂಗೇಶ್ವರನೇ ನಿನ್ನ ನಂಬಿದ ಮೇಲೆ ಭಯವು ಕಳವಳವು ಉಳಿವುದುಂಟೇನೋ. ಪರುಷ ಸೋಂಕಿದ ಲೋಕ ಕೊಂದಾಗದೇನು, ಪರುಷ ಸೋಂಕಿದ ಲೋಕ ಕೊಂದಾಗದೇನು. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು. ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು. ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು. ಕಂಗಳಿಗೆ ನಿನ್ನನು ಕಾಣುವಾಸೆ, ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ, ನಾಲಿಗೆಗೆ ಮಹಿಮೆಯ ಹಾಡುವಾಸೆ, ಕರಗಳಿಗೆ ಗುರು ಪೂಜೆ ಮಾಡುವಾಸೆ, ನನ್ನ ಕರಗಳಿಗೆ ಗುರು ಪೂಜೆ ಮಾಡುವಾಸೆ. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು. ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು. ಮನಸ್ಸಿಗೆ ನಿನ್ನನು ಬೆರೆವಾಸೆ, ಕನಸಲ್ಲು ನಿನ್ನನೆ ಕಾಣುವಾಸೆ, ಬದುಕೆಲ್ಲ ನಿನ್ನೊಡನೆ ಬಾಳುವಾಸೆ. ಈ ಆಸೆ ಹೀಗೆ ಇರವೆಂಬ ಆಸೆ, ಈ ಆಸೆ ಹೀಗೆ ಇರವೆಂಬ ಆಸೆ. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು. ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು. ತಂದೆ ಕೈ ಮುಗಿದೆ ಶಿರವಾಗಿ ನಿಂದು.
ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ. ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ, ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ. ಮಣ್ಣೆಲ್ಲ ಮೃತ್ತಿಕೆಯು ಕಲ್ಲೆಲ್ಲ ಪರುಷಮಣಿ, ಪಾದ ಸೋಕಿದಾಗ ನಿನ್ನ ಪಾದ ಸೋಕಿದಾಗ. ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ, ನದಿಯೆಲ್ಲ ಗಂಗೆಯಂತೆ ಹನಿ ಹನಿಯು ತೀರ್ಥದಂತೆ. ಕರವು ಸೋಕಿದಾಗ ನಿನ್ನ ಕರವು ಸೋಕಿದಾಗ, ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ. ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಕಾಡಾಗಲಿ ನಾಡಾಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ, ಅಲ್ಲಿ ನೀನು ನೆಲೆಸಿದಾಗ. ಕಾಡಾಗಲಿ ನಾಡಾಗಲಿ ಕೈಲಾಸವಾಗುವುದು ನೀನು ನೆಲೆಸಿದಾಗ, ಅಲ್ಲಿ ನೀನು ನೆಲೆಸಿದಾಗ. ಹರನನ್ನು ನಂಬದವ ಶಿವನನ್ನು ಕಾಣುವನು, ಹರನನ್ನು ನಂಬದವ ಶಿವನನ್ನು ಕಾಣುವನು. ನೀನು ಹರಸಿದಾಗ ತಂದೆ ನೀನು ಹರಸಿದಾಗ, ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ. ಸಿದ್ಧಲಿಂಗೇಶ್ವರ 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 ಎಂದಾಗ ಬದುಕು ಸಾರ್ಥಕವಾದಂತೆ. ನಿನ್ನ ನುಡಿಗಳು ನನಗೆ ವೇದದಂತೆ, ನಿನ್ನ ಸ್ಮರಣೆಯೇ ಶಿವನ ಮಂತ್ರದಂತೆ.
ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಸಂಗಾನ ಶರಣಾರ ಅಂಗೈಯೊಳಗಿರುವಂಥ, ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಲಿಂಗಯ್ಯ ಮಾತನಾಡು. ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಹರನೇ ನೀ ಮಾತನಾಡು, ಅಭವನೆಂಬ ಸುರನೇ ನೀ ಮಾತನಾಡು. ಹರನೇ ನೀ ಮಾತನಾಡು, ಅಭವನೆಂಬ ಸುರನೇ ನೀ ಮಾತನಾಡು. ಸುರರ ದೇವರ್ಕಾಳ ಭರಿತನೊಳಗೆ ನೀ, ಸುರರ ದೇವರ್ಕಾಳ ಭರಿತನೊಳಗೆ ನೀ ಮರ್ಯಾತ ಮಾತನಾಡು. ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಅಕ್ಷಯ ಮಾತನಾಡು, ಅಭವನೆಂಬ ಕುಕ್ಷಿಯ ಮಾತನಾಡು. ಅಕ್ಷಯ ಮಾತನಾಡು, ಅಭವನೆಂಬ ಕುಕ್ಷಿಯ ಮಾತನಾಡು. ಕುಕ್ಷಿಯೊಳಗೆ ತ್ರೈಲೋಕ ವಾಸಲುವಂತ, ಕುಕ್ಷಿಯೊಳಗೆ ತ್ರೈಲೋಕ ವಾಸಲುವಂತ ರಕ್ಷೀಪ ಮಾತನಾಡು. ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಲಿಂಗಯ್ಯ ಮಾತನಾಡು, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡು. ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ. ಜಂಗಮ ರೂಪಿನಿಂದ ಜಗವ ನೋಡ ಬಂದಂಥ ತಂದೆ ನೀ ಮಾತನಾಡೋ. ಜಂಗುಡಿ ದೈವದೊಡೆಯ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಮಾತನಾಡೋ, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಮಾತನಾಡೋ, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಸಂಗಾನ ಶರಣಾರ ಅಂಗೈಯೊಳಗಿರುವಂಥ, ಸಂಗಾನ ಶರಣಾರ ಅಂಗೈಯೊಳಗಿರುವಂಥ ಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಮಾತನಾಡೋ, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಮಾತನಾಡೋ, ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಲಿಂಗಯ್ಯ ಲಿಂಗಯ್ಯ ಮಾತನಾಡೋ.
ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಆಚಾರ್ಯರನ್ನು ಈ ನಾಡನ್ನ ಕಾಯಕವೇ ಕೈಲಾಸ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶರಣ, ದಯವೇ ಧರ್ಮದ ಮೂಲವಯ್ಯ ಎನ್ನುವಂತ ಎಲ್ಲ ಕಾಲದಲ್ಲಿಯೂ ಕೂಡ ಅನ್ವಯ ಆಗುವಂತ ಸಂದೇಶವನ್ನು ನೀಡಿರ್ತಕ್ಕಂಥ ಅಣ್ಣ ಬಸವಣ್ಣನವರನ್ನೇ ಒಳಗೊಂಡು ಎಲ್ಲ ಶರಣ ಸಂತ ಮಹಾಂತರನ್ನು ಹನುಮಂದಿರದಲ್ಲಿ ಸ್ಮರಣೆ ಮಾಡಿ, ವಿಶೇಷವಾಗಿ ಗುಂಡಲಗೇರ ಗ್ರಾಮದೊಳಗಡೆ ಊರಿನ ಇಷ್ಟು ದೂರದಲ್ಲಿ ಬಹಳ ಹಳೇದಾಗಿರ್ತಕ್ಕಂಥ ಶಿಥಿಲಗೊಂಡಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತ ಆ ದೇವಸ್ಥಾನದ ಲೋಕಾರ್ಪಣೆ, ಕಲಶಾರೋಹಣ, ಈ ನಿಮಿತ್ತವಾಗಿ ಅಲ್ಲಿಂದ ಅತ್ಯಂತ ಭಕ್ತಿ ಗೌರವದಿಂದ ತಾಯಂದಿರು ಕುಂಭವನ್ನು ಹೊತ್ತುಕೊಂಡು ವಾದ್ಯ ವೈಭವದೊಂದಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಊರಿನ ಮಠಸ್ಥರೆಲ್ಲರೂ ಕೂಡ ಪಾಲ್ಗೊಂಡು, ವಿಶೇಷವಾಗಿ ನಮ್ಮ ಪರೈ ಸ್ವಾಮಿಗಳು, ಹಿರೈ ಸ್ವಾಮಿಗಳು, ಚೆನ್ನೈ ಸ್ವಾಮಿಗಳು, ಹಿಂಗೆಲ್ಲರೂ ಪರ್ವತೈ ಸ್ವಾಮಿಗಳು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿದ್ದಾರೆ. ವಿಶೇಷವಾಗಿ ಇದರಲ್ಲಿ ನಮ್ಮ ಡೋಣೂರು ಮಠದ ಸದ್ಭಕ್ತರಾಗಿರ್ತಕ್ಕಂಥ ಏನು ಪಾಟೀಲ್ ಹಿರೇ ಬಿರಾದಾರ ಬಂಧುಗಳೇನಿದ್ದಾರೆ, ನಮ್ಮ ಶಾಂತಗೌಡರು ಎಲ್ಲರೂ ಕೂಡ ಬಹಳ ಒಮ್ಮನಸ್ಸಿನಿಂದ ಪಾಲ್ಗೊಂಡು ಒಂದು ಬಹುದೊಡ್ಡ ಕಾರ್ಯವನ್ನು ಇಲ್ಲಿ ನೆರವೇರಿಸಿದ್ದೀರಿ. ಮೊದಲು ಆ ಭಗವಂತನಲ್ಲಿ ಯಡಿಯೂರು ಸಿದ್ಧಲಿಂಗರಲ್ಲಿ ಏನು ಪ್ರಾರ್ಥನೆ ಮಾಡೋದಪ್ಪ ಅಂತಂದ್ರೆ, ಎಲ್ಲ ಬಳಗಕ್ಕೂ ಕೂಡ ಭಗವಂತ ಅವನು ಆಶೀರ್ವಾದ ಸದಾಕಾಲ ಇರಲಿ, ಅವರಿಗೆ ಸದಾಕಾಲ ಶ್ರೇಯಸ್ಸನ್ನು ಉಂಟು ಮಾಡಲಿ. ಕೂಡ ಕೆಲವು ಜನ ತಪ್ಪದೇನೆ ಡೋಣೂರು ಮರಳು ಸಿದ್ಧರ ಜಾತ್ರೆಗೆ ಬರುವವರು ನೀವು ಆಗ್ತಾನೆ ಇದ್ದೀರಿ, ಬರ್ತಾನೆ ಇದ್ದೀರಾ. ಈ ವರ್ಷ ವಿಶೇಷವಾಗಿ ನಾವು ಕೊಟ್ಟೂರಿನಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ. 15 ದಿನಾನೂ ಕೂಡ ಜಗದ್ಗುರುಗಳ ವಾಸ್ತವ್ಯ ಇರುತ್ತೆ. 15 ದಿನಾನೂ ಇರ್ತೈತೆ ಅಲ್ಲೇ ನಿತ್ಯ ಇಷ್ಟಲಿಂಗ ಮಹಾಪೂಜೆ, ಹಾಗೆ ಆಮೇಲೆ ಆರೋಗ್ಯ ಶಿಬಿರಗಳು ನಡೀತಾ ಇರ್ತವೆ, ಮಹಿಳಾ ಸಮ್ಮೇಳನಗಳು ನಡೀತಾ ಇವೆ. ಹಿಂಗೆ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಂಜೆಯ ಸಮಾರಂಭ ಸಮಾಜದ ಮತ್ತು ನಾಡಿನ, ರಾಜ್ಯದ ಮತ್ತು ದೇಶದ 2 ಕೇಂದ್ರ ಮಂತ್ರಿಗಳು, 6 ಜನ ರಾಜ್ಯ ಸರ್ಕಾರದ ಸಚಿವರು ಪಾಲ್ಗೊಳ್ತಾ ಇದ್ದಾರೆ. ಒಂದು 25ಕ್ಕೂ ಹೆಚ್ಚು ಜನ ಶಾಸಕರು ಪಾಲ್ಗೊಂಡು ಅದು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಮಾರ್ಚ್ 20ರಿಂದ ಏಪ್ರಿಲ್ 3ನೇ ತಾರೀಕಿನವರೆಗೂ ನಡೆದುಕೊಂಡು ಬರ್ತಾ ಇದೆ. ಇದನ್ನು ನಮ್ಮ ಎಲ್ಲ ಶಾಂತಗೌಡರು, ಗೌಡರಿಗೆಲ್ಲ ಹೇಳಿ ಅವ್ರು ಈ ವೇದಿಕೆ ಮೂಲಕ ಎಲ್ಲರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ನಮ್ಮ ಆಸೆ ಏನಪ್ಪ ಅಂದ್ರೆ, ಇಷ್ಟು ದೊಡ್ಡ ಬಳಗ ಇದೆ, ನಿಮ್ಮಿಂದ ಏನು ನಿರೀಕ್ಷೆ ಮಾಡಕತ್ತೀವಿ ಅಂತಂದ್ರೆ, ಒಂದು ಅಲ್ಲಿ ನೆನಪುಳಿಯುವಂತ ಒಂದು ಕಾರ್ಯ ನಿಮ್ಮಿಂದ ಆಗ್ಬೇಕಂತ ಬಯಸಕತ್ತೀವಿ ನಾವು.
ಎಲ್ಲ ಪ್ರಸಾದದಂತೂ ನಡೀತೈತೆ ಅಲ್ಲಿ. ಪ್ರಸಾದಕ್ಕಿಂತಲೂ ಈಗ ಅದು ಅಲ್ಲಿ ದೊಡ್ಡ ಕಾರ್ಯ ನಡೀತಾ ಇದೆ. ಒಂದು ಸ್ವಲ್ಪ ಉದಾರ ಮನಸ್ಸಿನಿಂದ ಸ್ವಲ್ಪ ನೀವೆಲ್ಲರೂ ನೆರವು ಮಾಡಿದ್ರೆ ಅಲ್ಲಿ ಎಲ್ಲರ ಹೆಸರು ಉಳಿಯುವಂಥ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಈ ಮೂಲಕ ಮೊದಲ ಸೂಚನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನು ಕೆಲವು ವಿಚಾರಗಳು ನಾವು ನೀವೆಲ್ಲ ಕೂಡಿದ್ದೀವಿ. ಇದು ಭಗವಂತ ನಮ್ಮೆಲ್ಲರನ್ನು ಈ ಭೂಮಿಗೆ ತಂದಿದ್ದಾನೆ. ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಈ ಜನ್ಮ ಸಾರ್ಥಕ ಆಗಬೇಕಾಗಿತ್ತಂದ್ರೆ ನಾವು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು. ಪುಣ್ಯದ ಕಾರ್ಯಗಳು ಅಂದ್ರೆ ಏನು? ಎಲ್ಲರೂ ಸದಾ ಕಾಲ ನೆನಪಿನಲ್ಲಿ ಇಂಥವ್ರಿದ್ದರಪ್ಪ ಇಂಥ ಕಾರ್ಯ ಮಾಡಿದ್ರು. ಈ ಒಂದು ಕಡೆ ಶಾಸನದಲ್ಲಿ ಬರ್ಕೊಂಡು ಬರ್ತಾರ, ಕೆರೆಯಂ ಕಟ್ಟಿಸು, ದೇವಾಗಾರಮಂ ನಿರ್ಮಿಸು. ಅವಾಗ ಯಾವ್ದು ಪುಣ್ಯದ ಕೆಲಸ ಆಗಿತ್ತು ಅಂತಂದ್ರೆ ಕೆರೆ ಕಟ್ಟಿಸೋದು ಒಂದು ದೊಡ್ಡ ಪುಣ್ಯದ ಕಾರ್ಯ ಆಗಿತ್ತು. ಕೆರೆ ಕಟ್ಟಿಸೋದಂತಂದ್ರೆ ಬರೀ ಅದು ಒಬ್ಬರಿಗೆಲ್ಲ ಇಡೀ ಊರಿಗೆ ಉಪಕಾರ ಆಗ್ತಿತ್ತು. ಈಗೆಲ್ಲ ನಿಮ್ಮ ಕಾಲುವೆಗಳು ಬಂದಿವೆ, ನದಿಗಳನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಹರಿಸಿಕೊಂಡು ತೆಗೆದುಕೊಂಡು ಹೊಂಟಿದ್ದೀವಿ. ಬಹಳ ಹಿಂದಿನ ಕಾಲದೊಳಗಡೆ ಈ ವ್ಯವಸ್ಥೆ ಇರಲಿಲ್ಲ. ನಾವೇನಪ್ಪಾ ಅಂದ್ರೆ ಕೆರೆಗಳೇ ದೊಡ್ಡ ಜಲಾಗಾರಗಳಾಗಿದ್ದು, ಜಲ ಸಂಪನ್ಮೂಲಗಳಾಗಿದ್ದು, ಬಾವಿಗಳಾಗಿದ್ದು. ಅವಾಗ ಏನು ಪುಣ್ಯದ ಕೆಲಸ ಅಂತಂದ್ರೆ ಎಲ್ಲ ಪಶು ಪಕ್ಷಿಗಳಿಗೆ, ಗಿಡ ಮರಾದಿಗಳಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಆಯಾಯ ಕಾಲಕ್ಕೆ ಸದಾ ಕಾಲ ನೀರುಣಿಸುವಂತ ಒಂದು ವ್ಯವಸ್ಥೆನೇ ಬಹುದೊಡ್ಡ ಕಾರ್ಯ ಆಗಿದೆ. ಆಮೇಲೆ ಅನ್ನ ಆಶ್ರಯ ಕೊಡೋದು ಬಹಳ ದೊಡ್ಡ ಕಾರ್ಯ ಆಯಿತು. ಅನ್ನದಾನದ ಮುಂದೆ ಇನ್ನೂ ದಾನ ಇಲ್ಲ ಅಂತ ಹೇಳಿದ್ರು. ಅನ್ನದಾನ ಬಹುದೊಡ್ಡ ದಾನವಾಯಿತು. ಅದಾದ ಮೇಲೆ ವಿದ್ಯಾದಾನ ಅದಕ್ಕಿಂತಲೂ ಮೇಲು ಅಂತ ಅನ್ನೋದಾಯ್ತು. ಇವತ್ತು ವಿದ್ಯೆ ಪ್ರತಿಯೊಬ್ಬರಿಗೂ ವಿದ್ಯಾದಾನ ಮಾಡೋದು. ಏನು ತಾವು ಕಷ್ಟದಲ್ಲಿದ್ದಾರೆ ಯಾರ ಅದಕ್ಕೆ ಅಲ್ಲಲ್ಲಿ ಏನಾದವು ಅಂತಂದ್ರೆ ಶಾಲೆಗಳು ಪ್ರಾರಂಭ ಆದವು. ಮಠಗಳು ಏನ್ ಮಾಡಕತ್ತವು ಅಂದ್ರೆ ಮಕ್ಕಳನ್ನು ಮಠದಲ್ಲಿರಿಸಿಕೊಂಡು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಒಂದು ದೊಡ್ಡ ಕಾರ್ಯ ಪ್ರಾರಂಭ ಆಯಿತು. ಹಂಗೆ ಕಳೆದ 30 ವರ್ಷಗಳಿಗೂ ಹೆಚ್ಚು ಬೀಳುರಪ್ಪುಗಳು ಬಳ್ಳಾರಿ ಮಹಾನಗರದಲ್ಲಿ ವೀರಶ ವಿದ್ಯಾವರ್ಧಕ ಸಂಘ ಇದೆ. ಅದನ್ನು ಕಟ್ಟಿದವ್ರು ಯಾರಪ್ಪ ಅಂತಂದ್ರೆ ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರು. ಆಯಾಯ ಕಾಲಕ್ಕೆ ಹಾನಗಲ್ ಕುಮಾರಸ್ವಾಮಿಗಳಂತವ್ರು ಇವುಗಳನ್ನ ಕಟ್ಟಿ ಸಮಾಜವನ್ನ ಸಬಲೀಕರಣ ಮಾಡುವಂತದ್ದು, ಸರ್ವ ಸಮರ್ಥರನ್ನಾಗಿ ಮಾಡುವಂತ ಒಂದು ದೊಡ್ಡ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬಂಧುಗಳೇ, ಅವ್ರವ್ರ ಕಾಲಘಟ್ಟದಲ್ಲಿ ಇವೆಲ್ಲ ನಿರ್ಮಾಣ ಆಗಿವೆ. ಈಗ ನಾವು ಕೂಡ ಆ ಹಚ್ಚಿದ ದೀಪವನ್ನ ಮತ್ತು ಮುಂದಿನ ಜನಾಂಗಕ್ಕೂ ಬೆಳಗಬೇಕು ಅಂತಂದ್ರೆ ಆ ಕಾರ್ಯ ಮಾಡ್ಕೊಂತ ಹೋಗ್ಬೇಕು. ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾನ, ಭಗವಂತ ಏನ್ ನಮಗ ಶಕ್ತಿ ಕೊಟ್ಟಿದ್ದಾನ, ಆ ಪುಣ್ಯದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮುಂದಾಗ್ಬೇಕು. ಇದನ್ನ ನಾವೇನು ಇಲ್ಲೇನು ಶಾಶ್ವತವಾಗಿರಂಗಿಲ್ಲ. ಯಾಕೆ ನೆನ್ಸ್ಕೊಂತೀವಿ ಅಂದ್ರೆ ಅವ್ರು ಕೊಡೋದೇ ದಾನಿಯಾಗಿ ಈ ಸಮಾಜವನ್ನ ಸದಾ ಕಾಲ ತಾವು ಮಾಡುವ ಸೇವೆಯಿಂದ ಸಮಾಜಕ್ಕೆ ಒಳಿತು ಮಾಡಿದ್ರು ಅಂತ ತಿಳ್ಕೊಂಡು ನಾವು ನೆನೆಸ್ಕೊಂತೀವಿ. ಅಣ್ಣ ಬಸವಣ್ಣನಂತವ್ರು ನೆನೆಸ್ಕೊಳ್ತೀವಿ. ಯಾರು ಸಮಾಜಕ್ಕ 4 ಜನಕ್ಕ ಹಿತವನ್ನ ಮಾಡಿದಾರ ಅದನ್ನ ಮಾತ್ರ ಈ ಜಗತ್ತು ಸ್ಮರಣೆ ಮಾಡುತ್ತಾ. ಇರದೇ ಇದ್ರೆ ನಾವು ಬದುಕಿದ್ದೇ ಗೊತ್ತಾಗಂಗಿಲ್ಲ, ಹಂಗ ಬದುಕು ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೆ ಈ ಜೀವನ ಎಲ್ಲದಕ್ಕಿಂತ ಬಹಳ ಬೆಲೆ ಬಾಳುವಂತದ್ದು ಇದು ಬದುಕು. ಈ ಸಂಸಾರ, ಈ ಜೀವನ ಏನಿದೆ ನಮಗೇನು ಬದುಕು ಕೊಟ್ಟಿದ್ದಾನೆ. ಅದಕ್ಕೆ ಯಾವಾಗಲೂ ನಾವು ಒಳ್ಳೆದನ್ನ ಆಲೋಚನೆ ಮಾಡ್ತಾ ಒಳ್ಳೆ ಜೀವನವನ್ನು ಮಾಡ್ಲಿಕ್ಕೆ ಮುಂದಾಗ್ಬೇಕು. ಅದಕ್ಕೆ ಒಂದು ಕೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗೋದ ಮುನ್ನ ಏನ್ ನಾವು ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇದೇನು? 20 ವರ್ಷದ ಹಿಂದ್ಗಡೆ ಇದ್ದವ್ರು ಈಗ ಅದೀವಿ ನಾವು. ಇನ್ನು 20 ವರ್ಷ ದಾಟಿದ್ರೆ ಹಿಂಗಿರ್ತೀವಿ ನಾವು. ರವೀಂದ್ರನಾಥ್ ಟ್ಯಾಗೋರ್ ಅವರು ಇಷ್ಟು ಒಂದು ಸುಂದರ ಪ್ರಸಂಗವನ್ನು ಹೇಳ್ತಾರೆ. ಮನುಷ್ಯ ವಯಸ್ಸಿರ್ತೈತಿ, ನಾ ಮಾಡಿದ್ದೆ ಆಟ, ನಾ ಮಾಡಿದ್ದೆ ಎಲ್ಲ ನಡಿಬೇಕು, ನನ್ನಿಂದನೇ ಎಲ್ಲ, ಹಿಂಗೆಲ್ಲ ಅನ್ನುವ ಕಾಲ ಸುಮ್ಮನೆ ಬಿಡಂಗಿಲ್ಲ. ಅವನನ್ನ ಏನು ಎದೆ ಸ್ಟಡೀಸ್ ನಡೀತಾ ಇರ್ತಾನ. ಅದ್ರ ಮುಂದೆ ವಯಸ್ಸಾಗತ್ತೆ, ಮೂಪಾಗತ್ತೆ, ಬೆನ್ನುಬಾಗತ್ತೆ.
ಯಾರು ಹಂಗೂ ಬೇಡ ನಮಗೆ ಕೈಯಾಗ ಕೋಲ್ ಬರ್ತೈತಿ. ಹಿಂಗೆ ಸೆಟದ ನಿಂತು ನೋಡಕ್ಕಾಗಂಗಿಲ್ಲ, ಬರೀ ನೆಲನೇ ನೋಡ್ಕೊಂಡು ಹೋಗುವಂತ ಸ್ಥಿತಿಗೆ ಬರ್ತಾನೆ. ಯಾಕೆ ಇವ ಹಿಂಗೆ ಹೊಂಟಾನ ಅಂತಂದ್ರೆ ವಯಸ್ಸಿದ್ದಾಗ ಏನೋ ಕಳ್ಕೊಂಡ ಈಗ ಹುಡುಕಾಕತ್ತಾನಂತ ಹೇಳ್ತಾನೆ. ಈ ಜೀವನವನ್ನ ಎಲ್ಲರಿಗೂ ಹಿತ ಆಗುವಂಗ, ಎಲ್ಲರಿಗೂ ಖುಷಿ ಆಗುವಂಗ ಇರೋದಿಲ್ಲ. ಮಾತಿನಿಂದ ಭಗವಂತ ನಮಗೆ ಬಹಳ ಸಮೀಪದಲ್ಲದಾನ ಅಂತನ್ನುವಂತ ಎಚ್ಚರಿಕೆ ಇರುತ್ತೆ. ಭಗವಂತನ ಎಚ್ಚರಿಕೆ. ಅದಕ್ಕೆ ಮೊದಲ ನಾವು ಲಿಂಗಾಯತರು ವೀರಶೈವರು ಅಂತಕ್ಕಂಥವ್ರು ಇಷ್ಟಲಿಂಗವನ್ನು ಸದಾಕಾಲ ಧಾರಣೆ ಮಾಡ್ಕೊಳ್ರಿ. ಬೆಳಿಗ್ಗೆ ಬೇಗ ಹೇಳೋದನ್ನು ರೂಢಿ ಮಾಡ್ಕೊಳ್ರಿ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಅಂತ ತಿಳ್ಕೊಂಡಂತಿದ್ರೆ ಅವಾಗೆಲ್ಲ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳ್ಬೇಕು ಅಂತ ಅನ್ನೋದನ್ನು ನಿಮ್ಮ ಆರೋಗ್ಯದ ಸಲುವಾಗಿ ಹೇಳಿದ್ರು. ಈಗ ನೀವೆಲ್ಲಾನು ಕೂಡ ಟಿವಿ ಒಳಗೆ ನೋಡಿ ಅಡಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ನೀವು 10 ಜನ ಗಂಡು ಮಕ್ಕಳು ಮನ್ಯಾಗ ಊಟ ಮಾಡೋದು ಬಿಟ್ಟಿಕ್ಕಿಂತ ಹೋಟೆಲ್ಗಳಲ್ಲಿ ಧಾಬಾಗಳಲ್ಲಿ ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಇವತ್ತು ಪಟ್ಟಣದಲ್ಲಿ ಎಷ್ಟು ಬದಲಾವಣೆ ಆಗತ್ತಂದ್ರೆ ಶನಿವಾರ ಭಾನುವಾರ ಬಂದ್ರೆ ಸಾಕು ಎಲ್ಲರೂ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅನ್ನುವಂತ ವಿಚಾರಕ್ಕೆ ಬರಕತ್ತೀವಿ. ಮಕ್ಕಳಿಗೆ ಸಂಸ್ಕಾರ ಇಲ್ಲ, ನಾವು ಸಂಸ್ಕಾರದಿಂದ ದೂರ ಆಗಕತ್ತೀವಿ. ತಂದೆ ತಾಯಿಗಳನ್ನ ದೂರ ಇಟ್ಟು ಬದುಕು ಮಾಡಕತ್ತಿದ್ದೀವಿ. ನಾವೊಂದಿದ್ರೆ ಸಾಕು ಅಂತನ್ನುವಂತ ಒಂದು ಸಣ್ಣ ಮನಸ್ಸು ನಮ್ಮೊಳಗೆ ಬರಕತ್ತಿದೆ. ಇವುಗಳನ್ನೆಲ್ಲ ತಿದ್ದುಕೊಂಡು ಹೋಗೋದು, ನಮ್ಮ ಜೀವನದೊಳಗೆ ಸರಿಪಡಿಸ್ಕೊಂಡು ಹೋಗೋದು ಬಹಳ ಮಹತ್ವದ್ದು ಅಂತನ್ನುವಂಥ ವಿಚಾರಗಳನ್ನ ಹೇಳ್ತಾ ಇವತ್ತೇ ನಮ್ಮ ಶಾಂತಗೌಡರು ಈ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದೊಂದಿಗೆ ಮಾಡೋದ್ರ ಮೂಲಕ ಒಂದು ಭವ್ಯವಾಗಿರ್ತಕ್ಕಂಥ ಈ ಹಳೆಯ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿ ಇವತ್ತು 100 ಜನ ಒಳಗಡೆ ಇಲ್ಲೇ ಬಂದು ಕಾರ್ಯಕ್ರಮ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಅದನ್ನು ಕಟ್ಟಿಬಿಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಅವರ ಭಕ್ತಿ ಶ್ರದ್ಧೆ ಮೆಚ್ಚುವಂಥದ್ದು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಗೌಡರಿಗೆ ಏನು ಹೇಳೋದಪ್ಪ ಅಂತಂದರೆ ಈ ಕೊಟ್ಟೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ನಿಮ್ಮ ಹೆಸರು ಶಾಂತಗೌಡರು ನಮ್ಮ ಈ ಕಾರ್ಯಕ್ರಮಕ್ಕೆ 51,000 ರೂಪಾಯಿಗಳನ್ನು ವಾಗ್ದಾನ ಮಾಡಿದ್ದಾರೆ. ಅವರಿಗೆ ಹಾಗೆ ಗೌಡ್ರು ಹಿಂದೆ ಹೇಳ್ಬಿಡ್ರಿ. ಏನಂತ ಆದ್ರೆ ಈ ಸಲ ಸ್ವಲ್ಪ ಒತ್ತಾಸೆ ಏನ್ ಮಾಡ್ತಾ ಇದೀವಿ, ಅನ್ಯಥಾ ಭಾವಿಸಲಿಕ್ಕೆ ಹೋಗ್ಬೇಡಿ. ಕಾರ್ಯಕ್ರಮ ದೊಡ್ಡದಿರೋದ್ರಿಂದ ಮಠದ ಮನೆಯವ್ರು ಏನದಿರಲ್ಲ, ಪ್ರತಿಯೊಬ್ರು ಕಡ್ಡಾಯವಾಗಿ ದೇವ್ರು ಏನ್ ಕೊಟ್ಟಾನ, ಶಕ್ತಿ ಏನ್ ಕೊಟ್ಟಾನ, ಆ ಶಕ್ತಿಗೆ ಅನುಗುಣವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ನೆರವು, ನಿಮ್ಮ ಕಾಣಿಕೆ ಇರಬೇಕು ಅಂತ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಅನ್ನೋದನ್ನ ಹೇಳ್ತಾ ಕೋಡಿಕೆಯಿಂದ ಒಂದು ಅಲ್ಲಿ ಹೋದಾಗ ನಡ್ಕೊಂಡು ಬರ್ಲಿ ಅಂತ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪೆ ಸದಾ ಕಲಿರ್ಲಿ. ನಮ್ ಬೀಗರ್ ಮನೆ ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ. ಬೀಗರ್ದು ಕೂಡ ಇದ್ರೊಳಗಡೆ ಊಟದ ಜೊತೆ ತುಪ್ಪ ಹೆಂಗಿರ್ತೈತೆ ಅಷ್ಟ ಬಹಳ ಸಂತೋಷ. ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ನೀವು ಸದಾ ಸುಖಿಗಳಾಗ್ರಿ, ಆಚಾರ ವಿಚಾರವಂತರಾಗ್ರಿ, ಎಲ್ಲರೂ ಹೆಮ್ಮೆ ಪಡುವಂಥ ಜೀವನ ನಿಮ್ಮೆಲ್ಲರಾಗಲಿ ಅಂತ ತಿಳ್ಕೊಂಡು ಹಾರೈಸಿ ನಾವು ಸ್ವಲ್ಪ ಅವಸರದಲ್ಲಿ ಇರೋದ್ರಿಂದ ಇಲ್ಲಿಂದ ತೆರಳಬೇಕಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಮ್ಮ ಮಾತುಗಳು. ಅದೇ ಹಲೋ, ಇದು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಜನರಿಗೆ ಒಳ್ಳೆಯ ವಿತರಣೆಗಳು ಇರೋದಕ್ಕಾಗಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಬೆಳ್ಕೊಳ್ಳೋ ಸಂಭ್ರಮ ಬಹಳ ಶ್ರಮ ಪಟ್ಟು ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವರು. ಅದು ಪ್ರಸಾದದ ವ್ಯವಸ್ಥೆ, ಯಾರು ಒಬ್ಬರು ಹಾಗೆ ಹೋಗ್ಬಾರ್ದು. ಯಡಿಯೂರು ಸಿದ್ಧಲಿಂಗರ ಪ್ರಸಾದ ಬಹಳ ದೊಡ್ಡದದು. ಆ ಮಹಾತ್ಮರ ಒಂದು ಪ್ರಸಾದವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಅನ್ನೋದನ್ನ ಈ ಮೂಲಕ ನಮ್ಮ ಈ ಬಳಗದ ಪರವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ.